ಆರಂಭವಾಗಿದೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಾರದು. ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಮತ್ತೊಂದು ಕುಡಿಯುವ ನೀರಿನ ಯೋಜನೆ ಆರಂಭಿಸಬೇಕಿದೆ. ಈ ಹಿಂದೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕುಡಿಯುವ ನೀರಿನ ಯೋಜನೆ ಆರಂಭಿಸಿದ್ದರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಇಂದು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ ಮಧು ಬಂಗಾರಪ್ಪ, ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಬಾರದೆಂಬ ನಿಟ್ಟಿನಲ್ಲಿ ಸಿಎಂ ಅವರಿಗೆ ಮನವಿ ಮಾಡಿದ್ದೇನೆ. ಮುಂಬರುವ ಬಜೆಟ್ ಅಥವಾ ಏಪ್ರಿಲ್ನಲ್ಲಿ ಶಿವಮೊಗ್ಗಕ್ಕೆ ಸಿಎಂ ಆಗಮಿಸಿದಾಗ ಮತ್ತಷ್ಟು ಯೋಜನೆಗಳನ್ನು ಘೋಷಣೆ ಮಾಡಲಾಗುವುದು. ಹೊಸ ಯೋಜನೆಗಳ ಬಗ್ಗೆ ಇಲಾಖೆ ಹೊರತುಪಡಿಸಿ ಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಗೆ ಅವಶ್ಯಕತೆ ಇರುವ ಯೋಜನೆಗಳನ್ನು ಘೋಷಿಸಲಾಗುವುದು. ಈಗಾಗಲೇ ಕುಡಿಯುವ ನೀರಿನ ಸಂಬಂಧ ಸಿಇಒ ಬಳಿ ಸಭೆ ನಡೆಸಲಾಗಿದೆ. ಸೊರಬ, ಶಿಕಾರಿಪುರ ಸೇರಿದಂತೆ ಜಿಲ್ಲೆಯಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಮಧು ಬಂಗಾರಪ್ಪ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಹೌದು ಆಗಿದೆ. ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿ ಮಾಡಿದ್ದೀನಿ. ಮುಂದೆ ಸಿಟಿ ಬೆಳೀತಾ ಇದೆ, ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ, ಮುಂಚೆ ಕುಡಿಯೋ ನೀರಿಗೆ ಬಂಗಾರಪ್ಪಾಜಿಯವರು ಮಾಡಿದರು, ಅದನ್ನು ಬೇರೆ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡಿದ್ದೀನಿ. ಇದರ ಬಜೆಟ್ಟು ಇಲ್ಲಾಂದರೆ ಏಪ್ರಿಲಲ್ಲಿ ಅವ್ರು ಬರ್ತಾರೆ. ಬಂದಾಗ ಶಿವಮೊಗ್ಗ ಜಿಲ್ಲೆಗೆ ಹೆಚ್ಚಿನ ಏನು ಆದ್ಯತೆಯನ್ನು ಕೊಟ್ಟು ಏನೇನು ಮಾಡಿಸ್ಬೇಕು ಅದನ್ನು ಪ್ರಮುಖವಾಗಿ, ಎಲ್ಲದೂ ಆಗಲಿಲ್ಲ ಅಂದರೆ ಅವಶ್ಯಕತೆ ಇರತಕ್ಕಂಥದ್ದು ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದನ್ನು ಆಗಲೇ ನನ್ನ CEO ಅವರಿಗೆ ಮುಂಚೆನೇ ಹೇಳಿದೆ. ಮೊನ್ನೆ ಏನು ನಮ್ಮದು ಪ್ಲ್ಯಾನಿಂಗ್ದು ಒಂದು ಮೀಟಿಂಗ್ ಮಾಡಿದ್ವಿ ಬಿಫೋರ್ ಲಾಸ್ಟ್ ಬಜೆಟ್. ಈ ನನ್ನ ಮನ್ರೇಗಾ ಉಳಿಸ್ಕೋಬೇಕು ಅಂತೇಳಿ ಏನು ಮಾಡಿದ್ವಿ, ಅದಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಮಾಡಿದ್ದೆ. ಅವತ್ತೇ ನಾನು ಹೇಳಿದೆ, ಬೇಸಿಗೆ ಸ್ಟಾರ್ಟ್ ಆಗಿದೆ, ಸೆಕೆ ಸ್ಟಾರ್ಟ್ ಆಗಿದೆ, ನೀರಿನ ದಾಹ ಶುರು ಆಗುತ್ತೆ, ನೀವು ಮಾಡಬೇಕಂಥೇಳಿ. ಇವತ್ತು ಕೂಡ ನನಗೀಗ ಸಿಗ್ತಾರೆ CEO ಅವರು, ಯಾಕೆಂದರೆ ಕೆಲಸಗಳು ನಡೀತಾ ಇರಬೇಕು, ನಮ್ಮ ಬರ್ತಡೇ ಇರ್ತದೆ. ಅವತ್ತು ಕೂಡ ನಾನು ಹೇಳ್ತೀನಿ, ಯಾಕೆಂದರೆ ನನಗಾಗಲೇ ಮೊನ್ನೆನೂ ಕೂಡ ಹೋದ ವಾರ ನಮ್ಮ ಸೊರಬದಲ್ಲೂ ಕೂಡ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಶುರು ಆಗುತ್ತೆ. ಅದನ್ನು ಬೇಗ ಮುಂಚೆನೇ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ನಾವು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲ ಆಗುತ್ತೆ. ನನ್ನ ಇಲಾಖೆಗಂತೂ ಏನು ತೊಂದರೆ ಏನಾಗೋದಿಲ್ಲ. ಮತ್ತು ಶಿವಮೊಗ್ಗ ಜಿಲ್ಲೆಗೆ ಐದರ ಬಜೆಟ್ಟು ಇಲ್ಲಾಂದರೆ ಏಪ್ರಿಲ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕೆಲವು ನಾನು ಘೋಷಣೆಗಳನ್ನು ಇಟ್ಕೊಂಡಿದ್ದೀನಿ, ಅದಾಗ್ತದೆ ಅಂತೇಳಿ ವಿಶ್ವಾಸ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೂ ಮಾತಾಡಿದೆ, ಏಪ್ರಿಲಲ್ಲಿ ಮಾರ್ಚಲ್ಲಿ ಬರಬೇಕಾಗಿತ್ತು. ಈಗ ಬಜೆಟ್ ಇರೋದ್ರಿಂದ ನಾನು ಅವರಿಗೆ ಒತ್ತಡವನ್ನು ಕೊಡಲ್ಲ. ಏಪ್ರಿಲ್ 2ನೇ ವಾರ ಇಲ್ಲ 3ನೇ ವಾರದೊಳಗೆ ಇಲ್ಲಿ ಭಾಳ ಒಂದು ದೊಡ್ಡ ಸಭೆ ಮಾಡಿ ಇಡೀ ರಾಜ್ಯದ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಉದ್ಘಾಟನೆಯನ್ನು ಇಲ್ಲಿ ಮಾಡ್ತೀವಿ. ಅವತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಬಜೆಟ್ ಅಲ್ಲದೆ ಅಲ್ಲಿ ಕೂಡ ಹೆಚ್ಚು ನಾನು ಕೆಲವು ವಿಚಾರಗಳನ್ನು ಹೇಳಿದ್ದೀನಿ. ಆಯಿತು, ಬಜೆಟ್ಟು ಮತ್ತು ಅಲ್ಲಿ ಮಧ್ಯ ನಾವು ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಇಲ್ಲ ಎಸ್ ಒಳ್ಳೇದು ಕೊಡ್ತೀವಿ. ಎಸ್ ಓಕೆ, ಥ್ಯಾಂಕ್ ಯು.